ಜನನಾಥ ಕೇಳಿಂದು ನವಕೋಟಿ ವೈದ್ಯರ ಅನುವರದೊಳಗೆ ಮಾರುತಿಯೋ ಇನಜಾತ ನಿಡಗಟ್ಟಿ ವನಜಾಕ್ಷಗೆಲಗಿ ಸಿಂಧನದ ತುದಿಗೆ ಕುಳಿರಲು ಇದ್ದ ಕುರುಕ್ಷೇತ್ರದೊಳು ಗುರುರಾಯ ಇದನ್ನೆಲ್ಲ ಕಂಡು ಗುರುರಾಯ ಇದನ್ನೆಲ್ಲ ಕಂಡು ಸಂತಾಪತಿ ಮರುಗೆ ಭಾಗ್ಯವೆನುತ ಪವಿತ್ರವೂ ಪುಣ್ಯವೂ ಆದಂತಹ ಭಾರತ ನೆಲದಲ್ಲಿ ಜನಿಸಿದವ ನಾನು. 18 ವರ್ಷದಲ್ಲಿ ಕಾಣದಿರದಂತಹ ನೋವನ್ನ 18 ದಿವಸದಲ್ಲಿ ಅನುಭವಿಸಿದವ ನಾನು. ಆವತ್ತಿನ ದಿವಸ ನಮ್ಮ ಜೀವನದಲ್ಲಿ ಪ್ರಾರಂಭವಾದದ್ದು ದಾಯಾಬ್ಜರ ಮತ್ಸರ. ಹುಟ್ಟಿಕೊಂಡ ಮರುಗಳಿಗೆ ಇದನ್ನು ನಡೆಸುವಂತ ಬಗೆಯಾದ್ರೂ ಹೇಗೆ, ಇದನ್ನ ತೀರಿಸುವಂತ ಬಗೆಯಾದ್ರೂ ಹೇಗೆ, ಹೀಗೆ ತೀರ್ಮಾನಿಸಿ ಮುನ್ನಡೆದವ ನಾನು. ಸಂಧಾನದ ರೂಪದಲ್ಲಿ ಬಂದವ ಶ್ರೀಕೃಷ್ಣ ಪರಮಾತ್ಮ. ಅವನಲ್ಲಿ ಆಡಿದವ ನಾನು. ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳಂ ತುರಾದಿ ಜಯಿಸಿಕೊಳ್ಳುವುದು ಧರ್ಮ. ಇದನ್ನ ಛಲಬಿಡದೆ ನಡೆಸಿಕೊಂಡು ಬಂದೆ. ಏನು ಮಾಡೋಣ? ನಮ್ಮಲ್ಲಿ ಹುಟ್ಟಿರುವಂತ ಮತ್ಸರ ಎನ್ನುವುದು ಯಾವುದೇ ಕಾರಣಕ್ಕೂ ಸಂಧಾನದ ರೂಪದಲ್ಲಿ ಮುಗಿಯಬಾರದು ಎನ್ನುವಂತ ನನ್ನ ತೀರ್ಮಾನ ಇವತ್ತಿಗೆ ಇಲ್ಲಿಗೆ ಬಂದು ನಿಂತಿತ್ತು. ಹೋರಾಟ, ಪರಾಕ್ರಮ, ನಮ್ಮಲ್ಲಿ ಇರುವಂತಹ ಪಟುಪಟವರು ಎಂತವರು? ಭೀಷ್ಮಾಚಾರ್ಯರು ಇಚ್ಛಾ ಮರಣಿಗಳೆನಿಸಿಕೊಂಡಂತವರು. ರಣಕ್ಷೇತ್ರದಲ್ಲಿ ಜಯಲಲಿತೆಯನ್ನು ನನ್ನ ಭುಜ ಸಿರಿಗೆ ತಂದು ಇಡುತ್ತಾರೆ ಎನ್ನುವಂತ ಭರವಸೆಯಲ್ಲಿ ಸೇನಾಧಿಪತ್ಯವನ್ನು ಅವರಿಗೆ ಕಟ್ಟಿದೆ. ಜಯ ನಮ್ಮ ಪಾಲಿಗೆ ಆದೀತು ಎನ್ನುವ ತೀರ್ಮಾನದಲ್ಲಿ ನಾನಿದ್ದೆ ಶರಶೆಯಲ್ಲಿ ಮಲಗಿಬಿಟ್ಟು. ಹಾಗೆ ಉಭಯ ಕುಲ ಬಿಲ್ಲೋಜನೆನಿಸಿಕೊಂಡಿರುವಂತಹ ದ್ರೋಣಾಚಾರ್ಯರು ಶಾಪಾದಪಿ ಶರಾದಪಿ. ಹಾಗಿದ್ರೆ ಅವರು ನಮ್ಮ ಪಾಲಿಗೆ ಜಯವನ್ನು ತಂದು ಕೊಡ್ತಾರೆ ಎನ್ನುವ ಹಾಗೆ ನಿರೀಕ್ಷಿಸಿದ್ರೆ ಧೃಷ್ಟದ್ಯುಮ್ನನ ಖಡ್ಗಕ್ಕೆ ತನ್ನ ಕಂಠವನ್ನೇ ಅರ್ಪಿಸಿಬಿಟ್ಟರು. ಆತ್ಮೀಯ ಮಿತ್ರನಾದಂತಹ ಕರ್ಣ, ನನಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧನಾದಂತಹ ಆತ ರಣಕ್ಷೇತ್ರದಲ್ಲಿ ಭಾರತನ ಅಂಬಿಗೆ ಶಿರವನ್ನ ಒಡ್ಡಿ ಬಿಟ್ಟ. ಹಾಗಿದ್ರೆ ನನ್ನ ಪಾಲಿಗೆ ಜಯವೇ ಏನಾಗಿ ಹೋಯ್ತು ಎನ್ನುವಂತ ತೀರ್ಮಾನದಲ್ಲಿ ಇರುವಂತಹ ಸಂದರ್ಭ ಬಂದ್ರಲ್ಲ ಕೋಟೆ ರಕ್ಕಸರು ಒಂದು ಧೈರ್ಯದ ಮಾತನ್ನ ಆಡಿದರು. ನನ್ನ ಪಾಲಿಗೆ ಜಯವನ್ನ ಒದಗಿಸಿಕೊಡುವಲ್ಲಿ ಇವರೇ ಆಶಾಕಿರಣ ಎನ್ನುವ ಹಾಗೆ ಭಾವಿಸಿದವ ನಾನು. ಹೋರಾಟ ಕಣಕ್ಕಿಳಿದು ಪಾಂಡವರನ್ನ ಹಿಮ್ಮೆಟ್ಟಿಸುವಂತ ಪ್ರಯತ್ನ ಕೇಳಿದರು. ನಮ್ಮ ದುರಾದೃಷ್ಟ ಎಲ್ಲಿವರೆಗೆ ನೋಡಿ ಆ ಕ್ಷಣಕ್ಕೆ ಪಾರ್ಥನ ರಥಾಗ್ರದಲ್ಲಿ ಕುಳಿತಿರುವಂತಹ ವೀರ ಮಾರುತಿ ಮೈದಳೆದು ಬಂದ. ಅವರನ್ನ ಕೊಂದು ಕಳೆದ. ಹಾಗಿದ್ರೆ ಜಯವು ನನ್ನ ಪಾಲಿಗೆ ಮರೆಯಾಗಿ ಹೋಯಿತು ಎನ್ನುವ ಹಾಗೆ ಭಾವಿಸಿ ಇಲ್ಲ. ನನ್ನ ಧ್ಯೇಯವು, ನನ್ನ ಉದ್ದೇಶವು, ನನ್ನ ಸಾಮರ್ಥ್ಯವು ಇದೆಲ್ಲವನ್ನ ಕುಗ್ಗಿಸುವಲ್ಲಿ ಮುಂದಾಗಿ ನಿಂತವರು ಪಾಂಡವರು. ಹಾಗಿದ್ರೆ ಒಪ್ಪಂಟಿಗನಾಗಿ ಆ ಪಾಂಡವರನ್ನು ನಾನು ಬಿಟ್ಟು ಹೋಗುವುದು ಅಲ್ಲ. ಬರುತ್ತಿರುವ ಪಾಂಡವ ಬರೆದಿರುವರೋಳು ಕಾದಲಿ ಬರೆದಿರುವರೋಳು ಕಾದಲಿ ಕಾದಲಿ
ಅಕ್ಷೋಹಿಣಿ ಸೇನಾ ಬಲವನ್ನು ಇರಿಸಿಕೊಂಡು ಹ್ಮ್ ಕೇವಲ 7 ಅಕ್ಷೋಹಿಣಿ ಬಲದವರ ಎದುರಿನಲ್ಲಿ ಹಾ ತಲೆ ತಗ್ಗಿಸುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಬದಿಗೆ ಬರ್ತದೆ ಅಂತಾದ್ರೆ ಹ್ಮ್ ಈ ಕ್ಷಣಕ್ಕೆ ಒಬ್ಬಂಟಿಗನಾಗಿ ಹೋಗಿ ಅವರನ್ನ ಪ್ರತಿಭಟಿಸಿ ನಿಲ್ಲಲೆ. ಹ್ಮ್ ಛೆ, ಹಾಗೆ ಹೋರಾಟ ಮಾಡಿದೆ ಅಂತಾದ್ರೆ ಪರಿಣಾಮ ಏನು? ಹ್ಮ್ ಆಲೋಚನೆ ಮಾಡುವಷ್ಟು ಸಮಯವೂ ನನಗಿಲ್ಲ. ಹ್ಮ್ ನನ್ನ ಸೇನೆಯೆಲ್ಲ ಧರೆಯಲ್ಲಿ ಹೊರಗಿರುವಂತಹ ಸಂದರ್ಭ. ಹಾ ಬರುತ್ತಿರುವ ಅವರನ್ನ ಹೋಗಿ ಪ್ರತಿಭಟಿಸುವುದಕ್ಕೆ ನನ್ನಿಂದ ಸಾಧ್ಯವೇ? ಹಾ ಆಲೋಚನೆಗೆ ಇಳಿಯಲೇಬೇಕು, ವಿಚಾರ ಮಾಡಲೇಬೇಕು. ಹಾ ಹಾಗಿದ್ರೆ ಪಾಂಡವ ಬಲವನ್ನು ಮೆಟ್ಟಿ ನಿಲ್ಲುವಲ್ಲಿ ಸರಿಯಾದಂತಹ ಸಂದರ್ಭವು ಅವಕಾಶವು ನನಗಾಗಿ ಕಲ್ಪಿತವಾಗಿದೆ ಎನ್ನುವ ಹಾಗೆ ಭಾವಿಸುವ ನಾನು ಇಂದಲ್ಲ ನಾಳೆ ಅಂತದೊಂದು ಸಂದರ್ಭ ನನ್ನ ಪಾಲಿಗೆ ಒದಗಿ ಬಂದಿತ್ತು. ಹಾಗಿದ್ರೆ ಆಲೋಚನೆ ಮಾಡಿ ಕೇಳುತ್ತಿರುವುದು ಭೀಮನ ಧ್ವನಿ. ಬರುವ ಭೀಮನನ್ನ ಹೋಗಿ ಇಲ್ಲ ಅವರ ಕಣ್ಣಿಗೆ ಕಾಣದ ಹಾಗೆ ಇಲ್ಲಿಂದ ಜಾರಬೇಕು. ಸಮಯ ಸಾಧಿಸುತ್ತೆ. ಒಳ ಸರಿದನು ಒಳ ಸರಿದನು ಗರ್ಭವ ಸೇರಿದರು ಬಿಡೆ ನಾ ಬಿಡೆ ಸುಯೋಧನ ಪ್ರಾಣ ಹೇಳಿ ಮುಖಾಮುಖಿಯಾಗಿ ಯುದ್ಧ ಮಾಡುವಂತಹ ಸಂದರ್ಭ. ಕೈಸೋತು ಪಲಾಯನವನ್ನು ಕೈಗೊಂಡವ ನೀನು ಎಲ್ಲಿಗೆ ಹೋದೆ? ರಣಕ್ಷೇತ್ರದಿಂದ ಮರ್ಯಾದೆಯ ಹೆತ್ತಂತ ತಾಯಿಯ ಗರ್ಭವನ್ನೇ ಸೇರು. ಇಲ್ಲ ಭೂಗರ್ಭದಲ್ಲಿ ಅಡಗಿರುತ್ತೆ ಬಿಡಲಾರೆ. ಯೋಗೇಶ್ವರನನ್ನು ಉರಗನನ್ನ ಬೆನ್ನತ್ತಿದ ಹಾಗೆ ನಿನ್ನ ಪಾಲಿನ ಮೃತ್ಯುವೇ ಭೀಮ ನಿನ್ನ ಬೆನ್ನತ್ತಿದ್ದಾನೆ. ಎಲ್ಲೊಡಗಿದ್ದೀಯಾ? ಬಂದೆ ಎಲ್ಲಡಗಿರುವೆ ಒಳ ಸರಿದನು ಒಳ ಸರಿದನು ಒಳ ಸರಿದನು ಒಳ ಸರಿದನು ಒಳ ಸರಿದನು ಜನರಿ ಒಡಲು ಬಂದರು ಬಿಡ ಎಲ್ಲಡಗಿರುವೆ
ಭಯದೊಳತಿ ಮರುಗೆ ಕುರುಪತಿಯು ಭಯದೊಳತಿ ಮರುಗೆ ಸರಿದನಿಂದ್ರಾದಿಜ ಮುಖನಾಗಿ ಕಣನೊಳಗೆ ಸರಿದನಿಂದ್ರಾದಿಜ ಮುಖನಾಗಿ ಕಣನೊಳಗೆ ಜರುಗಿತಾನೆ ಕಾಣಿಯಾಗಿಯೋ ಒಮ್ಮಿಂದೊಮ್ಮೆಗೆ ಸಿಂಹ ಗರ್ಜನೆ ಆಲಿಸಿ ಕೇಳಿದಾಗ ಭೀಮ ಅಟ್ಟಹಾಸದಿಂದಲಾಗಿ ನನ್ನನ್ನ ಬೆಂಬತ್ತಿ ಬರ್ತಾ ಇದ್ದಾನೆ. ಅವನಿಂದ ತಪ್ಪಿಸಿಕೊಳ್ಳಬೇಕೆನ್ನುವಂತ ತೀರ್ಮಾನದಲ್ಲಿ ಅವನನ್ನು ಕಣ್ಣು ತಪ್ಪಿಸಿ ಮುಂದುವರಿದು ಬಂದೆ. ಈ ಕ್ಷಣಕ್ಕೆ ನನ್ನಿಂದ ಬಹಳ ದೂರವಾಗಿ ಒಮ್ಮಿಂದೊಮ್ಮೆಗೆ ಭೀತಿ, ಒಮ್ಮಿಂದೊಮ್ಮೆಗೆ ಆಯಾಸ. ಇದಕ್ಕೆಲ್ಲ ಕಾರಣ ಏನು ಎನ್ನುವುದನ್ನು ಅವಲೋಕನ ಮಾಡಿದ್ರೆ ಒಬ್ಬ ಭೀಮನ ದೃಷ್ಟಿಯಿಂದಲಾಗಿ ಅಸಹಾಯಕನಾಗಿ ಆಡುವ ಮಾತಲ್ಲ, ರಣಕ್ಷೇತ್ರದಲ್ಲಿ ಇಂದು ಅನಿವಾರ್ಯವಾಗಿ ಆಡುವಂತ ಮಾತು. ಹೋರಾಟ ಕಣದಲ್ಲಿ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಒಯ್ದಾಡುವ ಸಾಮರ್ಥ್ಯ ಯಾವತ್ತಿಗೂ ಕೌರವನಿಗುಂಟು. ಹಾಗಂತ ಈ ಕ್ಷಣವೋ ಈ ಸಂದರ್ಭವೋ ಎಷ್ಟು ಉಚಿತ ಎನ್ನುವುದನ್ನು ನಾನು ಆಲೋಚನೆ ಮಾಡಲೇಬೇಕು. ಒಬ್ಬಂಟಿಗನಾಗಿ ರಣಕ್ಷೇತ್ರದಲ್ಲಿ ಮುಂದೆ ಸಾಗುತ್ತಾ ಇರುವಾಗ ನನಗೆ ನೆನಪಾಗುವುದು ಇವತ್ತಿನ ದಿನ ಅಲ್ಲ, ಇವತ್ತಿಗೆ ಸರಿಯಾಗಿ 18 ದಿವಸಗಳ ಹಿಂದೆ ಭುಗುಡದಿಂದ ಕಾಲು ನಡೆಯಲಿ ಗೆಣನ ಪರ್ವತವ ಏರಿಳಿದು ಕಾಲು ನಡೆಯಲಿ ಗೆಣನ ಪರ್ವತವ ಏರಿಳಿದು ಆಳೊಳಗಳನ್ನು ನಡೆದಂದ ಆಳೊಳಗಳನ್ನು ನಡೆದಂದ ಎಲ್ಲ ವ್ಯಕ್ತಿಯ ಜೀವನದಲ್ಲಿ ಸಂತೋಷದ ದಿನಗಳನ್ನು ಮಾತ್ರ ನೆನಪಿನಲ್ಲಿ ಇರಿಸಿಕೊಳ್ತಾನೆ. ಕಷ್ಟದ ದಿನಗಳು ಬಂತು ಅಂತಾದ್ರೆ ಇದು ಯಾವಾಗ ನಮ್ಮಿಂದ ದೂರ ಆಗ್ತದೆ ಎನ್ನುವ ಹಾಗೆ ಬಯಸ್ತಾನೆ. ಆದ್ರೆ ನನ್ನ ಜೀವನದಲ್ಲಿ ಅನುಭವಿಸಿರುವಂತಹ ಸಂತೋಷ, ಅನುಭವಿಸಿರುವಂತಹ ವೈಭವ ಎಂಥದ್ದು. ಪ್ರಪಂಚದ ಜನತೆಯೆಲ್ಲ ಆಡಿ ಕೊಂಡಾಡಿ ನನ್ನನ್ನೇ ಆದರ್ಶ ಎನ್ನುವ ಹಾಗೆ ತಿಳಿದುಕೊಂಡು ಅಂಥದ್ದೊಂದು ಆಳ್ವಿಕೆಯಿಂದ ಪ್ರಪಂಚ ಮುಖಕ್ಕೆ ಪ್ರಚುರಪಡಿಸುವಲ್ಲಿ ಮುಂದಾಗಿ ನಿಂತವರ. ಆದರೆ ನನ್ನ ಜೀವನದ ದಿಕ್ಕು ದೆಸೆಗಳೇ ಬದಲಾಗಿ ಹೋಯಿತು. ಅನ್ನೊಂದು ಸಂದರ್ಭ ನಾನು ಪೀಠವನ್ನ ಏರಿ ಕುಳಿತುಕೊಂಡೆ ಅಂತಾದ್ರೆ ಅದೆಷ್ಟೋ ಶ್ರೀಮಂತರು, ಅದೆಷ್ಟೋ ಧೀಮಂತರು, ಅದೆಷ್ಟೋ ಸಾಮಂತರು ಓಡಿ ಬಂದು ನನ್ನ ಪದಮೂಲದಲ್ಲಿ ಕುಳಿತು ದೇಹಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಿರುವಂತಹ ದೃಶ್ಯ. ಒಡೆಯನ ದೇಹಕ್ಕೆ ಬೆವರು ಒಡೆಯಬಾರದೆನ್ನುವ ಸಲುವಾಗಿ ಆ ಕಡೆ ಈ ಕಡೆಯಲ್ಲಿ ನಿಂತಹ ಪರಿಚಾರಕಿಯರು ಚಾಮರದಲ್ಲಿ ಗಾಳಿಯನ್ನ ಬೀಸುವಂತಹ ಸೌಂದರ್ಯ ಅಲ್ಲ. ತಿಂಗಳ ಬೆಳಕಿನಲ್ಲಿಯೂ ಒಡೆಯನ ಮೈ ಸುಡಬಾರದೆನ್ನುವ ಹಾಗೆ ಛತ್ರವನ್ನ ಹಿಡಿದಿರುವಂತ ಆ ದೃಶ್ಯ. ಒಡೆಯನ ಕಾಲಿಗೆ ನೋವಾಗಬಾರದೆನ್ನುವ ಹಾಗೆ ನಡೆಯುವಂತ ಹಾದಿಯಲ್ಲಿ ರಕ್ತ ಗಂಬಳಿಯನ್ನ ಹಾಸಿ ಹೂವಿನ ಹಾಸಿಗೆಯಲ್ಲಿ ನನ್ನ ನಡೆಯುತ್ತಿರುವಂತಹ ದೃಶ್ಯ. ಹಾಗಿದ್ರೆ ಇದೆಲ್ಲವನ್ನ ಇಂದು ನಾನು ಕಳೆದುಕೊಂಡೆ. ಕಾರಣ ಅಂದು ಆ ಸುಖದ ಸುಪ್ಪತ್ತಿಗೆಯಲ್ಲಿರುವಂತಹ ಕೌರವನ ಬದುಕು ಇಂದು ರಣಕ್ಷೇತ್ರದಲ್ಲಿ ನಮ್ಮವರ ಹೆಣದ ರಾಶಿಯ ಮೇಲೆ ಹೆಣದ ಪರ್ವತವನ್ನ ಏರು
ನಡೆಯುವಂತ ದೌರ್ಭಾಗ್ಯ ನನ್ನ ಪಾಲಿಗೆ. ಇದ್ರೆ ಎಲ್ಲವೂ ಇದ್ದು ಏನು ಇಲ್ಲದವರ ಪರಿಸ್ಥಿತಿ ನನ್ನ ಪಾಲಿಗೆ ಆಗ್ತದೆ ಅಂತಾದ್ರೆ, ಎಲ್ಲವನ್ನ ಹೊತ್ತು ಎಲ್ಲವನ್ನ ಮೆಟ್ಟಿ ನಿಂತಿರುವಂತ ನನ್ನ ಪಾಲಿಗೆ ಇಂಥದೊಂದು ದುರ್ದಶೆ ಬರ್ತದೆ ಅಂತಾದ್ರೆ ಇದಕ್ಕೆ ಯಾರು ಕಾರಣ, ಯಾರು ಹೊಣೆ? ನಮ್ಮಲ್ಲಿ ಸಾಮರ್ಥ್ಯ ಇರುವ, ನಮ್ಮಲ್ಲಿ ಭುಜಬಲ ಇರುವ, ನಮ್ಮಲ್ಲಿ ಸೈನಿಕರಿರುವ, ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು, ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು, ಎನಿತು ಭಗರಿರಲು ಮುದದಿಂದ, ಎನಿತು ಭಗರಿರಲು ಮುದದಿಂದ, ಎನ್ನುವುದೇನೈ ದೈವ ಬಲವಿಲ್ಲ, ಎನ್ನುವುದೇನೈ ದೈವ ಬಲವಿಲ್ಲ, ದೈವ ಬಲವಿಲ್ಲ, ಅದರಿಂದ ಇರಿದಾದು ದರಸ ಕೇಳೆಂದ. ಎಷ್ಟು ಸೇನಾ ಬಲ ಇದ್ದರೆ, ಎಷ್ಟು ಸಾಮರ್ಥ್ಯ ನಮ್ಮಲ್ಲಿದ್ದರೆ, ಎಷ್ಟು ವಿದ್ಯೆಗಳಿದ್ದರೆ ಜಯವನ್ನ ಪಡೆಯುವಲ್ಲಿ ಅದೆಷ್ಟೋ ಮಂದಿಯನ್ನು ನನ್ನ ಸಹವರ್ತಿಗಳಾಗಿ ಮುಂದುವರೆದವರು ಹೌದು. ಜಯವನ್ನು ಒದಗಿಸಿಕೊಡುವಲ್ಲಿ ತಮ್ಮ ಪ್ರಾಣತ್ಯಾಗಕ್ಕೂ ಮುಂದಾಗಿ ನಿಂತವರು ಹೌದು. ನನ್ನ ಒಂದು ಗೆಲುವಿಗಾಗಿ ಅದೆಷ್ಟೋ ಮಂದಿ ಪ್ರಾಣವನ್ನ ತೆತ್ತವರು ಹೌದು. ಆದ್ರೆ ಇದೆಲ್ಲವನ್ನ ಕಳೆದುಕೊಳ್ತೇನೆ ಅಂತಾದ್ರೆ, ಇದು ಯಾವುದು ನನಗೆ ಉಪಯೋಗಕ್ಕೆ ಬರುವುದಿಲ್ಲ ಅಂತಾದ್ರೆ, ಇದು ಯಾವುದು ನನಗೆ ಪುಷ್ಟಿಯನ್ನ ನೀಡುವುದಿಲ್ಲ ಅಂತಾದ್ರೆ ಕಾರಣ ಒಂದು, ಎಲ್ಲವೂ ಇದ್ದು ಏನು ಇಲ್ಲದ ರೀತಿಯಲ್ಲಿ ಬದುಕನ್ನ ಬದುಕುತ್ತಾನೆ ಅಂತಾದ್ರೆ ಮುಖ್ಯವಾಗಿ ಬೇಕಾಗಿರುವುದು ದೈವಾನುಗ್ರಹ ಎನ್ನುವುದು ದೈವ ಫಲ ಇಲ್ಲ. ಕೇವಲ ನನ್ನ ಒಂದು ನಿರ್ಧಾರ ಎನ್ನುವುದು ಇವತ್ತಿನ ದಿವಸ ದೈವ ಫಲದಿಂದಲೇ ದೂರವಾಗುವಂತಹ ಪರಿಸ್ಥಿತಿ ಅನುಭವಿಸ್ತೇನೆ. ಹಾಗಂತ ಆಡಿದ ಮಾತನ್ನ ತಪ್ಪಿ ನಡೆಯುವ ಯಾವ ಕಾರಣಕ್ಕೂ ಅಲ್ಲ. ಯಾವುದಿದ್ದರೆ ಯಾರು ಇಲ್ಲದಿದ್ದರೆ, ದೈವಾನುಗ್ರಹ ಇಲ್ಲದಿದ್ದರೆ ಆಡಿದ ಮಾತನ್ನ ಉಳಿಸಿಕೊಳ್ಳುವಲ್ಲಿ ಮುಂದಾಗಿಯೇ ನಿಲ್ತೇನೆ. ಸರಿ ಸರಿ, ಇನ್ನು ಇಲ್ಲಿ ನಿಂತು ಪ್ರಯೋಜನ ಇಲ್ಲ. ಆಲೋಚನೆ ಮಾಡಿ ಗಮನಿಸಬೇಕು ಅಂತಾದ್ರೆ ಏಕಾಂತ ನನ್ನ ಪಾಲಿಗೆ ಬೇಕು. ರಣಕ್ಷೇತ್ರದಿಂದ ಬಹು ದೂರ ಕರದಾಗದೆಯು ಪೆಗಲೋಳಾಂತ ಸುಯೋಧನು, ಕರದಗದೆಯು ಪೆಗಲೋಳಾಂತ ಸುಯೋಧನು, ಹರಿಯುವುದಿಲ್ಲ ರಕ್ತನು ಹೆಮ್ಮಡುವನು ತರಿಸುತ್ತ, ಹರಿಯುವುದಿಲ್ಲ ರಕ್ತದೋ ಕುಳಿಯ ಹೆಮ್ಮಡುವ ಉತ್ತರಿಸುತ್ತ, ರಣಧಾರಿಣಿಯು ಪೂರ್ವ ಬರುತ್ತಿದ್ದ, ರಣಧಾರಿಣಿ